ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತು ಹಿಂದೆ ಡಿಸ್ಕಷನ್ ಮಾಡಿರುವಂಥ ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ ವಿಷಯದ ಬಗ್ಗೆ ನಾವು ಅಸೈನ್ಮೆಂಟ್ಸ್ಗಳು ಹೇಗಿರುತ್ತೆ ಅಂತ ನೋಡೋಣ. ಪರೀಕ್ಷಾ ದೃಷ್ಟಿಯಿಂದ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರುತ್ತವೆ. ನೀವು ಆಲ್ರೆಡಿ ಒಂದು ಎಕ್ಸಾಮ್ನ ಫೇಸ್ ಮಾಡಿದ್ದೀರ, ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ. ಒಂದು ಕ್ವೆಶನ್ ಬರುತ್ತೆ, ಅದಕ್ಕೆ 4 ಆನ್ಸರ್ ಇರುತ್ತೆ. ಅದಕ್ಕೆ ಸರಿಯಾದ ಆನ್ಸರ್ನ ನಾವು ಕಂಡುಹಿಡಬೇಕಾಗುತ್ತೆ. ಅದೇನು ಅಂತ ನೋಡೋಣ. ಮೊದಲಿಗೆ ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್. ಹೈಡ್ರಾಲಿಕ್ಸ್ ಅಂತಂದರೆ ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿರೋ ಥರ ಹೈಡ್ರಾಲಿಕ್ಸ್ ಇಸ್ ದಿ ಟ್ರಾನ್ಸ್ಮಿಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಫೋರ್ಸ್ ಆ್ಯಂಡ್ ಮೋಷನ್ ಬೈ ಫ್ಲೂಯಿಡಿಂದ ಫೋರ್ಸು ಮತ್ತು ಮೋಷನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಆ ಸಿಸ್ಟಮ್ನ ನಾವು ಹೈಡ್ರಾಲಿಕ್ ಅಂತ ಕರಿತೀವಿ. ಈ ಅಪ್ಲಿಕೇಶನ್ನು ತುಂಬ ಸ್ಪ್ರೆಡ್ ಆಗಿದೆ, ಎಲ್ಲ ಕಡೆ ವೈಡ್ ಸ್ಪ್ರೆಡ್ ಆಗಿದೆ. ಇಂಜಿನಿಯರಿಂಗ್ನಲ್ಲಿ ಅಂತೂ ತುಂಬಾ, ನೀವು ಯಾವ ಕಡೆ ತಿರುಗಿದ್ರೂ ಈ ಹೈಡ್ರಾಲಿಕ್ಸು ನಿಮಗೆ ಕಾಣುತ್ತೆ. ಪ್ರೆಸ್ ಆಪ್ರೇಷನ್ ಇರ್ಬೋದು, ಪ್ರೋಸೆಸ್ ಎಕ್ವಿಪ್ಮೆಂಟ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಏರ್ಕ್ರಾಫ್ಟ್ಸ್ ಇರ್ಬೋದು, ಶಿಪ್ ಬಿಲ್ಡಿಂಗ್ ಇರ್ಬೋದು, ಎಲ್ಲ ಕಡೆ ನಿಮಗೆ ಈ ಹೈಡ್ರಾಲಿಕ್ಸು ಸಿಗುತ್ತೆ. ಅದೇ ಥರ ನ್ಯೂಮ್ಯಾಟಿಕ್ಸು ಕೂಡ. ನ್ಯೂಮ್ಯಾಟಿಕ್ಸ್ ಡೀಲ್ಸ್ ವಿತ್ ದಿ ಮೆಕ್ಯಾನಿಕ್ಸ್ ಆಫ್ ಕಂಪ್ರೆಸಿಬಲ್ ಫ್ಲೂಯಿಡ್. ಇದು ನ್ಯೂಮ್ಯಾಟಿಕ್ ಸಿಸ್ಟಮ್ ಮೇಕ್ಸ್ ಯೂಸ್ ಆಫ್ ಕಂಪ್ರೆಸ್ಡ್ ಏರ್ ಅಥವಾ ಪ್ರೆಷರೈಸ್ಡ್ ಗ್ಯಾಸ್. ಅದು ಸೋರ್ಸ್ ಆಗಿರುತ್ತೆ, ಪವರ್ ಸೋರ್ಸ್ ಆಗಿರುತ್ತೆ ನ್ಯೂಮ್ಯಾಟಿಕ್ಸ್ದು. ಹೈಡ್ರಾಲಿಕ್ಸ್ದು ಆಯಿಲು ಪವರ್ ಸೋರ್ಸ್ ಆಗಿರುತ್ತೆ. ಇನ್ನು ಕ್ವಶನ್ಸು ಹೇಗಿರುತ್ತೆ ಅಂತ ನೋಡೋಣ. ಒಂದನೇ ಕ್ವಶನ್ನು, ವಿಚ್ ಎನರ್ಜಿ ಈಸ್ ಕನ್ವರ್ಟೆಡ್ ಇನ್ ಹೈಡ್ರಾಲಿಕ್ ಪಂಪ್. ಹೈಡ್ರಾಲಿಕ್ ಪಂಪಲ್ಲಿ ಯಾವ ಎನರ್ಜಿ ಕನ್ವರ್ಟ್ ಆಗುತ್ತೆ? ಎ, ಥರ್ಮಲ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ. ಬಿ, ಎಲೆಕ್ಟ್ರಿಕಲ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ. ಸಿ, ನ್ಯೂಮ್ಯಾಟಿಕ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ. ಡಿ, ಮೆಕ್ಯಾನಿಕಲ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ. The correct answer is D. Mechanical energy to hydraulic energy. Which energy is converted in hydraulic pump? ಕ್ವಶನ್ ಅರ್ಥ ಮಾಡಿಕೊಂಡು ಆಮೇಲೆ ಆನ್ಸರ್ ಮಾಡಿ. ಮುಂದಿನ ಕ್ವಶನ್ನು, ಒಂದು ಫಿಗರ್ ಇದೆ. ಆ ಫಿಗರ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ನು. ವಾಟ್ ಈಸ್ ದಿ ನೇಮ್ ಆಫ್ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಕಂಪ್ರೆಷರ್? ಅಂದರೆ ಇಲ್ಲಿ ಕೊಟ್ಟಿರೋದು ಕಂಪ್ರೆಷರು ಅಂತ ಆಯಿತು. ಈ ಕಂಪ್ರೆಷರ್ಲಿ ಎಕ್ಸ್ ಮಾರ್ಕ್ ಮಾಡಿದಾರಲ್ಲ, ಆ ಪಾರ್ಟು ಯಾವುದು ಅಂತ ಹೇಳಬೇಕು. ಎ, ರಿಲೀಫ್ ವಾಲ್, ಥರ್ಮೋಮೀಟರ್, ಶಟ್ ಆಫ್ ವಾಲ್, ಪ್ರೆಷರ್ ಗೇಜ್. ಈ 4ರಲ್ಲಿ ಸರಿಯಾದ ಉತ್ತರ ಬಿ, ಥರ್ಮೋಮೀಟರ್. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ನು. ವಾಟ್ ಈಸ್ ದ ನೇಮ್ ಆಫ್ ದ ಸಿಂಬಲ್? ಅಂದರೆ ಇಲ್ಲಿರೋದು ಒಂದು ಸಿಂಬಲ್ಲು, ಆ ಸಿಂಬಲ್ಲು ಏನು ಅಂತ ನಾವು ಹೇಳಬೇಕಾಗತ್ತೆ. ಮೂವಿಂಗ್ ಪಾರ್ಟ್ ಆಫ್ ದ ವಾಲ್, ಪ್ರೆಷರ್ ರಿಲೀಫ್ ವಾಲ್, ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್. ನೋಡಿ, ಫಿಗರ್ ನೋಡಿಕೊಂಡು ಕರೆಕ್ಟಾಗಿ ಆನ್ಸರ್ ಮಾಡಿ. ಇದರಲ್ಲಿ ಆನ್ಸರು ಡಿ, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ವಿತ್ ಸ್ಪ್ರಿಂಗ್ ರಿಟರ್ನ್. ಇಲ್ಲಿ ನೋಡಿ, ಒಂದು ಸ್ಪ್ರಿಂಗ್ ಇದೆ, ಆ ಸ್ಪ್ರಿಂಗ್ ರಿಟರ್ನ್ ಅಂತ ಅದೇ ಕೊಟ್ಬಿಟ್ಟಿದ್ದಾನೆ, ಅದೇ ಕ್ಲೂ. ನಮಗೆ ಒಂದೊಂದು ಸಲ ಈ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರಲ್ಲಿ ಅದು ಸ್ಪ್ರಿಂಗ್ ಇರೋದಿಲ್ಲ, ವೆಯ್ಟಲ್ಲಿ ವಾಪಸ್ ಬರೋವಂಥ ಪ್ರೋಸೆಸ್ ಇರ್ತದೆ, ಅದು ಕೂಡ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್. ನೆಕ್ಸ್ಟ್ ಕ್ವಶನ್ನು, ಇಲ್ಲೊಂದು ಫಿಗರ್ ಇದೆ, ಪುನಃ ಸಂಬಂಧಪಟ್ಟಂತೆ ಒಂದು ಕ್ವಶನ್ನು. ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಪ್ರೆಷರ್ ಗೇಜ್? ಪ್ರೆಷರ್ ಗೇಜಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿರುವಂಥ ಪಾರ್ಟು ಯಾವುದು? ಹೌಸಿಂಗ್, ಸೆಕ್ಟರ್ ಗೇಜ್, ಬರ್ಡನ್ ಟ್ಯೂಬ್, ಕನೆಕ್ಟಿಂಗ್ ಲಿಂಕ್. ಕರೆಕ್ಟ್ ಆನ್ಸರ್ ಈಸ್ ಬಿ, ಸೆಕ್ಟರ್ ಗೇರ್. ಮುಂದಿನ ಕ್ವಶನ್ನು, ಇಲ್ಲೂ ಕೂಡ ಒಂದು ಫಿಗರ್ ಇದೆ, ಸಂಬಂಧಪಟ್ಟಂತೆ ಕ್ವಶನ್ನು. ವಾಟ್ ಈಸ್ ದ ನೇಮ್ ಆಫ್ ದ ವಾಲ್? ಇಲ್ಲೊಂದು ವಾಲ್ವ್ ಇದೆ, ಈ ವಾಲ್ದು ನೇಮು ಸ್ಲೈಡ್ ವಾಲ್, ಚೆಕ್ ವಾಲ್, ಶಟಲ್ ವಾಲ್, ಪಪೆಟ್ ವಾಲ್. ಸರಿಯಾದ ಉತ್ತರ ಸಿ, ಶಟಲ್ ವಾಲ್. ಸರಿಯಾದ ಉತ್ತರ ಶಟಲ್ ವಾಲ್. ಮುಂದಿನ ಕ್ವಶನ್ನು,
Which gauge indicates pressure value above the atmospheric pressure? A. Gauge pressure, absolute pressure, atmospheric pressure ಮತ್ತು ವ್ಯಾಕ್ಯೂಮ್ ಪ್ರೆಷರ್. ಸರಿಯಾದ ಉತ್ತರ ಎ. ಮತ್ತೊಂದು ಕ್ವಶನ್ನು, ವಿಚ್ ಪ್ರೆಷರ್ ವ್ಯಾಲ್ಯೂ ಈಸ್ ರೀಡ್ ಥ್ರೂ ಪ್ರೆಷರ್ ಗೇಜ್? ಗೇಜ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್, ವ್ಯಾಕ್ಯೂಮ್ ಪ್ರೆಷರ್ ಮತ್ತು ಅಬ್ಸಲ್ಯೂಟ್ ಪ್ರೆಷರ್. ಕರೆಕ್ಟ್ ಆನ್ಸರ್ ಈಸ್ ಎ, ಗೇಜ್ ಪ್ರೆಷರ್. ಚೂಸ್ ದಿ ಕರೆಕ್ಟ್ ಆನ್ಸರ್. ಮತ್ತೊಂದು ಕ್ವಶನು, ವಿಚ್ ಫಾರ್ಮುಲಾ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ದಿ ಪ್ರೆಷರ್? ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ? ಎ. ಫೋರ್ಸ್ ಪ್ಲಸ್ ಏರಿಯಾ, ಫೋರ್ಸ್ ಬೈ ಏರಿಯಾ ಅಥವಾ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಫೋರ್ಸ್ ಮೈನಸ್ ಏರಿಯಾ ಅಥವಾ ಫೋರ್ಸ್ ಇಂಟು ಏರಿಯಾ. ನಾಲ್ಕರಲ್ಲಿ ಕರೆಕ್ಟ್ ಆನ್ಸರು ಬಿ, ಫೋರ್ಸ್ ಬೈ ಏರಿಯಾ. ಮತ್ತೊಂದು ಕ್ವಶನ್ನು, ವಿಚ್ ಫಾರ್ಮುಲಾ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ದಿ ಅಬ್ಸಲ್ಯೂಟ್ ಪ್ರೆಷರ್? ಅಬ್ಸಲ್ಯೂಟ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೈನಸ್ ಗೇಜ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್, atmospheric pressure plus gauge pressure, atmospheric pressure plus gauge pressure, divided by gauge pressure. ಇದು ಸರಿಯಾದ ಉತ್ತರ ಬಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್. ಮುಂದಿನ ಕ್ವಶನ್ನು, ವಾಟ್ ಈಸ್ ದ ಯೂನಿಟ್ ಆಫ್ ಪ್ರೆಷರ್ ಇನ್ SI ಯೂನಿಟ್? SI ಯೂನಿಟಲ್ಲಿ ಪ್ರೆಷರ್ದು ಯೂನಿಟ್ ಏನು ಅಂತ. ಒಂದು LB ಬಾರ್ ಇಂಟು N ಬಾರ್ ಎಮ್ ಸ್ಕ್ವೇರ್, ಗ್ರಾಮ್ ಪರ್ ಸೆಂಟಿಮೀಟರ್ ಸ್ಕ್ವೇರ್, kg per meter square. Correct answer is B, N meter square. Which term is metric unit of pressure equal to the 1 lakh Pascal? 1 lakh Pascalಗೆ ಈಕ್ವಲೆಂಟು ಯಾವುದು ಅಂತ. ಇದು ಮಿಲಿಬಾರ್, ಕಿಲೋ ಪ್ಯಾಸ್ಕಲ್, ಬಾರ್ ಮತ್ತು ನ್ಯೂಟನ್. ಸರಿಯಾದ ಆನ್ಸರು ಸಿ, ಬಾರ್. ಮುಂದಿನ ಉತ್ತರ, ಕ್ವಶನ್ನು, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಬಾರ್ ಇನ್ ಮೆಟ್ರಿಕ್ ಯೂನಿಟ್ ಆಫ್ ಪ್ರೆಷರ್? ಪ್ರೆಷರ್ದು ಮೆಟ್ರಿಕ್ ಯೂನಿಟಲ್ಲಿ ಬಾರ್ಗೆ ವ್ಯಾಲ್ಯೂ ಏನು? ಒಂದು ಬಾರ್ಗೆ 1 kg ಪರ್ ಮಿಲಿಮೀಟರ್ ಸ್ಕ್ವೇರ್, 1 kg ಪರ್ ಸೆಂಟಿಮೀಟರ್ ಸ್ಕ್ವೇರ್, 1 kg ಪರ್ ಮೀಟರ್ ಸ್ಕ್ವೇರ್, 1 kg ಪರ್ ಡೆಸಿಮೀಟರ್ ಸ್ಕ್ವೇರ್. ಆನ್ಸರ್ ಈಸ್ ಬಿ, 1 kg ಪರ್ ಸೆಂಟಿಮೀಟರ್ ಸ್ಕ್ವೇರ್. ಮುಂದಿನ ಕ್ವಶನ್ನು, ವಿಚ್ ಫಾರ್ಮುಲಾ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ಫೋರ್ಸ್? ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫಾರ್ಮುಲಾ? ಪ್ರೆಷರ್ ಪ್ಲಸ್ ಏರಿಯಾ, ಪ್ರೆಷರ್ ಇಂಟು ಏರಿಯಾ, ಪ್ರೆಷರ್ ಮೈನಸ್ ಏರಿಯಾ, ಪ್ರೆಷರ್ ಪ್ಲಸ್ ಏರಿಯಾ. ಮೊದಲನೇದು ಪ್ರೆಷರ್ ಡಿವೈಡೆಡ್ ಬೈ ಏರಿಯಾ. ಕರೆಕ್ಟ್ ಆನ್ಸರ್ ಈಸ್ ಬಿ, ಪ್ರೆಷರ್ ಇಂಟು ಏರಿಯಾ. ಮುಂದಿನ ಕ್ವಶನ್ನು, ವಾಟ್ ಈಸ್ ದಿ ಯೂನಿಟ್ ಆಫ್ ಫೋರ್ಸ್ ಇನ್ SI ಯೂನಿಟ್? ಫೋರ್ಸ್ದು ಯೂನಿಟು ಏನು SI ಯೂನಿಟಲ್ಲಿ? ಕಿಲೋಗ್ರಾಮ್, ನ್ಯೂಟನ್, ಡೈನ್ ಮತ್ತು ಪೌಂಡ್ಸ್. ಸರಿಯಾದ ಉತ್ತರ ಬಿ, ನ್ಯೂಟನ್. ವಿಚ್ ಲಾ ಸ್ಟೇಟ್ಸ್ ದಟ್ ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ಎ ಲಿಕ್ವಿಡ್ ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಇನ್ ಆಲ್ ದಿ ಡೈರೆಕ್ಷನ್ಸ್? ಎ, ಬಾಯ್ಸ್ ಲಾ, ಪ್ಯಾಸ್ಕಲ್ಸ್ ಲಾ, ಹುಕ್ಸ್ ಲಾ ಮತ್ತು ಆರ್ಕಿಮೆಡಿಕ್ ಪ್ರಿನ್ಸಿಪಲ್.
ಆನ್ಸರ್ ಈಸ್ ಬಿ, ಪ್ಯಾಸ್ಕಲ್ ಲಾ. ಪ್ಯಾಸ್ಕಲ್ ಲಾ. ಮುಂದಿನ ಕ್ವಶನ್ನು, ವಿಚ್ ಲಾ ಸ್ಟೇಟ್ ದ್ಯಾಟ್ mass of gas is compressed or expanded at a constant temperature than the absolute pressure is inversely proportional to the volume? Answer is Pascal law, Boyle's law, Archimedes principle, Hooke's law. Correct answer is B, Boyle's law. ಮುಂದಿನ ಕ್ವಶನ್ನು, ಇಲ್ಲೊಂದು ಫಿಗರ್ ಇದೆ. ಈ ಫಿಗರು ವಾಲ್ವ್ದು, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ದು. ಇದು ವಾಟ್ ಈಸ್ ದ ನೇಮ್ ಆಫ್ ದ ವಾಲ್ವ್ ಸಿಂಬಲ್. ಇದು ಆ ಸಿಂಬಲ್ ಯಾವ ಟೈಪ್ದು ಅಂತ ಹೇಳಬೇಕು. ಯಾವ ಟೈಪ್ದು ಆನ್ಸರ್ಸ್ಗಳು ನೋಡೋಣ. ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವು, ಫ್ಲೋ ಕಂಟ್ರೋಲ್ ವಾಲ್ವು, 3/2 ವೇ ವಾಲ್ವು, 5/2 ವೇ ವಾಲ್ವ್. ಇದರಲ್ಲಿ ನೋಡಿ, ಆ್ಯಕ್ಚುಲಿ ಇದು ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್. ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವಲ್ಲಿ ಇದು 3 ಪೋರ್ಟನ್ನು ಹೊಂದಿದೆ. ನೋಡಿ, ಯಾವ್ದಾರು ಒಂದು ಬಾಕ್ಸ್ ತೊಗೊಳ್ಳಿ, ಒಂದು ಬಾಕ್ಸ್ ತೊಗೊಳ್ಳಿ. ಈ ಆ್ಯರೋ ಇದೆಯಲ್ಲ, ಅದು ಆ್ಯರೋ ಹೆಡ್ ಕಡೆಗೆ ಒಂದು ಪೋರ್ಟು, ಆ್ಯರೋ ಗೆರೆ ಇದೆಯಲ್ಲ ಹಿಂದ್ಗಡೆ ಅದೊಂದು ಪೋರ್ಟು, ಪಕ್ಕದಲ್ಲಿರೋದು ಒಂದು ಪೋರ್ಟು. ಒಟ್ಟು 3 ಪೋರ್ಟ್ ಇದೆ, 2 ಬಾಕ್ಸ್ ಇದೆ. 3 ಪೋರ್ಟ್ ಇದೆ, 2 ಬಾಕ್ಸ್ ಇದೆ. ಹಾಗಾದರೆ ನಾವು ಆನ್ಸರ್ ಯಾವುದು? ಸಿ, 3/2 ವೇ ವಾಲ್, 3/2 ವೇ ವಾಲ್. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ, ಸಂಬಂಧಪಟ್ಟಂತೆ ಕ್ವಶನ್ನು. ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂಮ್ಯಾಟಿಕ್ ವಾಲ್ವ್? ಈ ನ್ಯೂಮ್ಯಾಟಿಕ್ ವಾಲ್ವ್ದು ಹೆಸರೇನು? ಎ, ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್, ರೋಲರ್ ವಾಲ್ವ್, ಪ್ರೆಷರ್ ವಾಲ್ವ್ ಮತ್ತು ಫ್ಲೋ ಕಂಟ್ರೋಲ್ ವಾಲ್ವ್. ಈ ವಾಲ್ವ್ದು ಹೆಸರು ಏನು ಅಂತ ಕೇಳ್ತಾರೆ. ದ ಆನ್ಸರ್ ಈಸ್ ಎ, ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್. ಈ ಥರ ಇದ್ದಾಗ ಅದು ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್. ಇದರಲ್ಲಿ ನಿಮಗೆ 3/2, 2/2 ಆ ಥರ ಏನಾದರೂ ಕೊಟ್ಟಾಗ ಅದನ್ನು ಪರ್ಟಿಕ್ಯುಲರಾಗಿ ಹೇಳಬೇಕಾಗುತ್ತೆ. ಈಗ ಬರೀ ಇಷ್ಟೇ ಕೊಟ್ಟಿರೋದ್ರಿಂದ ಚಾಯ್ಸು, ಅದರಲ್ಲಿ ಕರೆಕ್ಟ್ ಆನ್ಸರು ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ, ಇದು ಒಂದು ಸಿಂಬಲ್ಲು. ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂಮ್ಯಾಟಿಕ್ ಸಿಂಬಲ್? ಈ ನ್ಯೂಮ್ಯಾಟಿಕ್ದಲ್ಲಿ ಬರುತ್ತೆ, ನ್ಯೂಮ್ಯಾಟಿಕ್ಸಲ್ಲಿ ಅದು ಸಿಂಬಲ್ಲು ಯಾವುದು? ಎ, ಫಿಲ್ಟರ್, ಲೂಬ್ರಿಕೇಟರ್, ಡ್ರೈಯರ್ ಮತ್ತು ಪ್ರೆಷರ್ ಗೇಜ್. ಇದರಲ್ಲಿ ಯಾವುದು ಅಂತ ಹೇಳಬೇಕು. ದ ಕರೆಕ್ಟ್ ಆನ್ಸರ್ ಈಸ್ ಬಿ, ಲೂಬ್ರಿಕೇಟರ್. ಈ ಥರ ಸಿಂಬಲ್ ಇದ್ದರೆ ಅದನ್ನು ಲೂಬ್ರಿಕೇಟರ್ ಅಂತ ನಾವು ಗುರುತಿಸ್ಬೇಕಾಗುತ್ತೆ. ಚೂಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲೂ ಒಂದು ಫಿಗರ್ ಇದೆ. ವಾಟ್ ಈಸ್ ದ ನೇಮ್ ಆಫ್ ದ ವಾಲ್ವ್? ಇಲ್ಲೂ ಕೂಡ ನೇಮ್ ಆಫ್ ದ ವಾಲ್ವ್ ಯಾವುದು ಅಂತ ಕೇಳಿದ್ದಾನೆ, ಅದನ್ನು ಹೇಳಬೇಕಾಗುತ್ತೆ. ಈಗ 5 ಪೋರ್ಟ್ 2 ಪೊಸಿಷನ್ ವಾಲ್ವ್, 3 ಪೋರ್ಟ್ 2 ಪೊಸಿಷನ್ ವಾಲ್ವ್, 4 ಪೋರ್ಟ್ 3 ಪೊಸಿಷನ್ ವಾಲ್ವ್, 4 ಪೋರ್ಟ್ 2 ಪೊಸಿಷನ್ ವಾಲ್ವ್. ಇಲ್ಲಿ ನೋಡಿ, ವಾಲ್ವ್ಗಳು, ಇದು ಪೋರ್ಟ್ಗಳು ಎಷ್ಟಿದ್ದಾವೆ? ಪೋರ್ಟ್ಗಳು 5 ಇದ್ದಾವೆ. ನೋಡಿ, 5 ಇದ್ದಾವೆ. ಎ, ಬಿ, ಆರ್, ಪಿ, ಎಸ್ ಅಂತ 5 ಪೋರ್ಟ್ಗಳಿದ್ದಾವೆ. ಸೊ 5 ಪೋರ್ಟ್, ಇಲ್ಲಿ 5 ನಂಬರ್ ಯಾವುದಿದೆ? ಇಲ್ಲಿ ಎ ಆನ್ಸರ್ ಇದೆ ಅದು. ಸೊ ಆನ್ಸರು ಎ. ಆ ಥರ ನೀವು ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಮತ್ತೊಂದು ಫಿಗರ್ ಇದೆ. ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಆ್ಯಸ್ ಎಕ್ಸ್? ಎಕ್ಸ್ ಅಂತ ಮಾರ್ಕ್ ಮಾಡಿದಾರಲ್ಲ, ಅದು ಯಾವುದು? ಸಿಲಿಂಡರ್, ಪಿಸ್ಟನ್, ಸ್ಪ್ರಿಂಗ್, ಇನ್ಲೆಟ್ ಪೋರ್ಟ್. ನೋಡಿ, ಇನ್ಲೆಟ್ ಪೋರ್ಟ್ ಅಂತೂ ಅಲ್ಲ ಅದು, ಅಲ್ವಾ? ಇನ್ಯಾವುದಿರ್ಬೋದು? ಆನ್ಸರ್ ಈಸ್ ಸಿ, ಸ್ಪ್ರಿಂಗ್. ಸ್ಪ್ರಿಂಗ್ದು ಸಿಂಬಲ್ ಅದು. ನೀವು ಫಸ್ಟ್ ಫಿಗರಲ್ಲಿ ನೋಡಿದ್ದು ಬೇರೆ, ಇಲ್ಲಿ ನೋಡ್ತಾ ಇರೋದು ಬೇರೆ. ಎರಡೂ ಸ್ಪ್ರಿಂಗೇ ಅದು. ಮತ್ತೊಂದು ಕ್ವಶನ್ನು ನೋಡೋಣ. ಇದು ಕೂಡ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಆ್ಯಸ್ ಎಕ್ಸ್? ಎಕ್ಸ್ ಅಂತ ಮಾರ್ಕ್ ಮಾಡಿದ್ವಲ್ಲ, ಅದು ಯಾವುದು? ಪಾರ್ಟ್ ಯಾವುದು ಅಂತ ತೋರಿಸ್ಬೇಕಾಗುತ್ತೆ. ನೋಡೋಣ, ಯೋಚನೆ ಮಾಡಿ. ಸಿಲಿಂಡರ್,
ಪಿಸ್ಟನ್, ಸೀಲ್ ಮತ್ತು ಸ್ಪ್ರಿಂಗ್. ಈಗ ಆಲ್ರೆಡಿ ನಮಗೆ ಸ್ಪ್ರಿಂಗು ಯಾವುದು ಅಂತ ಗೊತ್ತು, ಸೊ ಅದಲ್ಲ ಅಲ್ವಾ. ಸಿಲಿಂಡ್ರು ಪೂರ್ತಿ ಬಾಡಿಗೆ ಸಿಲಿಂಡ್ರು ಅಂತ ಕೊಟ್ಟಿರ್ತಾನೆ, ಮತ್ತು ಇನ್ಯಾವುದು ನೋಡೋಣ. ಆನ್ಸರ್ ಈಸ್ ಪಿಸ್ಟನ್. ಅದೇ ಮೇಲ್ಗಡೆ ಕೆಳಗಡೆ ಪುನಃ ಅಲ್ಲೊಂದು ಗೆರೆ ಇದೆ ನೋಡಿ, ಅದನ್ನೇನಾದ್ರು ತೋರಿಸಿದ್ರೆ ಅದು ಸೀಲ್. ಈಗ ಇಲ್ಲಿ ತೋರಿಸ್ದಾಗ ಮಾರ್ಕ್ ಮಾಡಿರೋದು ಬಿ, ಪಿಸ್ಟನ್. ಮತ್ತೊಂದು ಕ್ವಶನ್ನು, ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಿ ಸಿಲಿಂಡರ್ ಔಟ್ಪುಟ್ ಫೋರ್ಸ್? ಸಿಲಿಂಡರ್ ಔಟ್ಪುಟ್ ಫೋರ್ಸ್ಗೆ ಫಾರ್ಮುಲಾ ಯಾವುದು? ಎಫ್ ಇಸ್ ಈಕ್ವಲ್ ಟು ಪಿ ಬೈ ಎ ಇಂಟು 10, ಎಫ್ ಇಸ್ ಈಕ್ವಲ್ ಟು ಎ ಬೈ ಪಿ ಇಂಟು 10, ಎಫ್ ಇಸ್ ಈಕ್ವಲ್ ಟು ಪಿ ಇಂಟು ಎ ಬೈ 10, ಎಫ್ ಇಸ್ ಈಕ್ವಲ್ ಟು 10 by ಪಿ ಇಂಟು ಎ. ದ ಕರೆಕ್ಟ್ ಆನ್ಸರ್ ಈಸ್ ಸಿ, ಎಫ್ ಇಸ್ ಈಕ್ವಲ್ ಟು ಪಿ ಇಂಟು ಎ ಡಿವೈಡೆಡ್ ಬೈ 10. ಮುಂದಿನ ಕ್ವಶನ್ನು, ವಾಟ್ ಈಸ್ ದ ವಾಲ್ಯೂಮ್ಯಾಟಿಕಲ್ ಎಫಿಷಿಯನ್ಸಿ ಆಫ್ ಪಿಸ್ಟನ್ ಟೈಪ್ ಮೋಟಾರ್? ಪಿಸ್ಟನ್ ಟೈಪ್ ಮೋಟಾರ್ದು ವ್ಯಾಲ್ಯೂಮ್ಯಾಟ್ರಿಕ್ ಎಫಿಷಿಯನ್ಸಿ ಯಾವುದು? ಎಷ್ಟು? 80%, 75%, 98%, 95%. ದ ಆನ್ಸರ್ ಈಸ್ ಡಿ, 95% ಎಫಿಷಿಯನ್ಸಿ ಇರೋದು. 95% ಎಫಿಷಿಯನ್ಸಿ. ಮುಂದಿನ ಕ್ವಶನ್ನು, ವಿಚ್ ಪ್ಯಾರಾಮೀಟರ್ ಈಸ್ ಸ್ಪೆಸಿಫೈಸ್ ಟು ಡಿಸೈನ್ ಹೈಡ್ರೋಮೋಟರ್? ಹೈಡ್ರೋಮೋಟರ್ನ ಡಿಸೈನ್ ಮಾಡೋಕ್ಕೆ ಯಾವುದು ಪ್ಯಾರಾಮೀಟರು? ಎ, ಮ್ಯಾಕ್ಸಿಮಮ್ ಆಪ್ರೇಟಿಂಗ್ ಪ್ರೆಷರ್, ಮ್ಯಾಕ್ಸಿಮಮ್ ಆಯಿಲ್ ಸೇವಿಂಗ್ ಮೆಥಡ್, ಮ್ಯಾಕ್ಸಿಮಮ್ ಪಿಸ್ಟನ್ ಸೈಜ್, ಮ್ಯಾಕ್ಸಿಮಮ್ ಸಿಲಿಂಡರ್ ಸೈಜ್. ಇದು ಇಷ್ಟನ್ನ ದ ಆನ್ಸರ್ ಈಸ್ ಎ, ಮ್ಯಾಕ್ಸಿಮಮ್ ಆಪ್ರೇಟಿಂಗ್ ಪ್ರೆಷರ್. ಪ್ಯಾರಾಮೀಟರು ನಮ್ಗೆ ಎಷ್ಟು ಪ್ರೆಷರ್ ಬೇಕು ಅನ್ನೋದ್ರ ಮೇಲೆ ಡಿಸೈನ್ ಮಾಡಬೇಕಾಗುತ್ತೆ. ಸುಮ್ಮನೆ ಯಾವುದೋ ಪ್ರೆಷರ್ನ ಎಷ್ಟೋ ಪ್ರೆಷರ್ನ ತೊಗೊಂಡೋಗ್ಬಿಟ್ಟು ಎಲ್ಲೆಲ್ಲೋ ಮಾಡೋಕ್ಕಾಗಲ್ಲ. ಜಾಸ್ತಿ ಪ್ರೆಷರ್ ಇರೋದನ್ನ ತೊಗೊಂಡೋಗ್ಬಿಟ್ಟು ಕಮ್ಮಿ ಪ್ರೆಷರ್ ಬೇಕಾಗಿರೋ ಕಡೆ ಯೂಸ್ ಮಾಡಿದ್ರೆ ವೇಸ್ಟು, ಅಥವಾ ಜಾಸ್ತಿ ಪ್ರೆಷರ್ ಬೇಕಾಗಿರೋ ಕಡೆ ಕಮ್ಮಿ ಪ್ರೆಷರ್ನ ತೊಗೊಂಡೋಗ್ಬಿಟ್ಟು ಯೂಸ್ ಮಾಡಿದ್ರು ಕೆಲಸನೇ ಆಗೋದಿಲ್ಲ. ವೈಸ್ ವರ್ಷ ಉಲ್ಟನೂ ಆಗುತ್ತೆ. ಕಮ್ಮಿ ಬೇಕಾಗಿರೋ ಕಡೆ ಜಾಸ್ತಿ ತೊಗೊಂಡೋಗಿದ್ರೆ ವೇಸ್ಟು, ಜಾಸ್ತಿ ಬೇಕಾಗಿರೋ ಕಡೆ ಕಮ್ಮಿ ತೊಗೊಂಡೋದ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಆಪ್ರೇಟಿಂಗ್ ಪ್ರೆಷರ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಾವು ಅದನ್ನು ಸ್ಪೆಸಿಫೈ ಮಾಡ್ತಾರೆ. ಮತ್ತೊಂದು ಕ್ವಶನ್ನು, ಇಲ್ಲೊಂದು ಫಿಗರ್ ಇದೆ. ವಾಟ್ ಈಸ್ ದ ನೇಮ್ ಆಫ್ ದ ಮೋಟಾರ್? ಈ ಮೋಟಾರ್ದು ನೇಮ್ ಏನು? ಎ, ಗೇರ್ ಟೈಪ್ ಆಫ್ ಮೋಟಾರ್, ವೇನ್ ಟೈಪ್ ಆಫ್ ಮೋಟಾರ್, axial piston motor, radial piston motor. The answer is D, radial piston motor. Radial piston motor. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ. ವಾಟ್ ಈಸ್ ಟೈಪ್ ಆಫ್ ಹೈಡ್ರೋಮೀಟರ್? ಹೈಡ್ರೋಮೀಟರ್ದು ಯಾವ ಟೈಪ್ ಇದು? ಗೇರ್ ಟೈಪು, ವಾಲ್ವ್ ಟೈಪು, ಪಿಸ್ಟನ್ ಟೈಪು, ಪ್ರೊಫೈಲರ್ ಟೈಪು. ದ ಆನ್ಸರ್ ಈಸ್ ಎ, ಗೇರ್ ಟೈಪ್. ನಮ್ಗೆ ಅಲ್ಲೇ ಕಾಣಿಸ್ತಾ ಇದೆ ಗೇರ್ಗಳು ಅಲ್ವಾ, ಸೊ ಅದನ್ನು ನೋಡ್ಕೊಂಡಾದ್ರೂ ನಾವು ಕಂಡುಹಿಡಬೇಕಾಗುತ್ತೆ. ಇದು ಗೇರ್ ಟೈಪು ಹೈಡ್ರೋಮೀಟರು. ಮುಂದಿನ ಕ್ವಶನ್ನು, ಹೌ ಮೆನಿ ಟೈಪ್ಸ್ ಆಫ್ ಹೈಡ್ರೋಮೀಟರ್ಸ್? ಹೈಡ್ರೋಮೀಟ್ರಲ್ಲಿ ಎಷ್ಟು ಟೈಪ್ ಇದ್ದಾವೆ? 4 ಟೈಪು, 3 ಟೈಪು, 5 ಟೈಪು, 2 ಟೈಪು. ದ ಆನ್ಸರ್ ಈಸ್ ಬಿ, 3 ಟೈಪ್ಸ್ ಆಫ್ ಹೈಡ್ರೋಮೀಟರ್ಸ್ ಆರ್ ದೇರ್. ಹೈಡ್ರೋಮೋಟರ್ಸು 3 ಟೈಪ್ ಇದ್ದಾವೆ. ಮುಂದಿನ ಕ್ವಶನು, ಹೌ ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್ ಆರ್ ಕ್ಲಾಸಿಫೈಡ್? ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್ನ ಯಾವ ಥರ ಕ್ಲಾಸಿಫೈ ಮಾಡ್ತಾರೆ? ನಂಬರ್ ಆಫ್ ಪೋರ್ಟ್ ಆ್ಯಂಡ್ ಪೊಸಿಷನ್, ಡೈರೆಕ್ಷನಲ್ ಆಫ್ ಫ್ಲೋ, ಮ್ಯಾಕ್ಸಿಮಮ್ ಪ್ರೆಷರ್ ಆಫ್ ವಾಲ್ವ್, ಡೈರೆಕ್ಷನ್ ಆಫ್ ಪ್ರೆಷರ್. ನೋಡಿ, ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್ ನಾವು ಆವಾಗಲೇ ಅದನ್ನು ಡಿಸ್ಕಷನ್ ಮಾಡಿದ್ದೀವಿ. ಎಷ್ಟು ಪೋರ್ಟ್ ಇರ್ತವೆ, ಎಷ್ಟು ಪೊಸಿಷನ್ ಇರ್ತವೆ, ಅದರ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತೀವಿ ಅಂತ. ದ ಆನ್ಸರ್ ಈಸ್ ಎ, ನಂಬರ್ ಆಫ್ ಪೋರ್ಟ್ ಆ್ಯಂಡ್ ಪೊಸಿಷನ್. ಎಷ್ಟು ಪೊಸಿಷನ್ ಇದೆ ಮತ್ತು ಎಷ್ಟು ಪೋರ್ಟ್ ಇದೆ ಅನ್ನೋದ್ರ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ.
ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್? ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಲ್ಲಿ ಮಾರ್ಕ್ ಮಾಡಿದಾರಲ್ಲ ಅದು ಯಾವುದು? ಗೈಡ್ ರಿಂಗ್, ಪಿಸ್ಟನ್, ಲಾಕ್ ನಟ್, ಸಿಲಿಂಡರ್ ಕ್ಯಾಪ್. ಇದು ನೋಡಿ, ದ ಆನ್ಸರ್ ಈಸ್ ಬಿ, ಪಿಸ್ಟನ್. ಅದು ಪಿಸ್ಟನ್. ಮತ್ತು ಇನ್ನೊಂದು ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ. ದ ಕ್ವಶನ್ ಈಸ್, ವಾಟ್ ಈಸ್ ದ ನೇಮ್ ಆಫ್ ದ ಸಿಂಬಲ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಸಿಲಿಂಡರ್? ಹೈಡ್ರಾಲಿಕ್ ಸಿಲಿಂಡ್ರಲ್ಲಿ ಇದನ್ನು, ಈ ಸಿಂಬಲ್ನ ಯೂಸ್ ಮಾಡ್ತಾರೆ. ಈ ಸಿಂಬಲ್ಲು ಏನು? ಒಂದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಪಿಸ್ಟನ್, ಸಿಂಗಲ್ ಆ್ಯಕ್ಟಿಂಗ್ ರಿಟರ್ನ್ ಪಿಸ್ಟನ್, ಡಬಲ್ ಆ್ಯಕ್ಟಿಂಗ್ ಪವರ್ ಸ್ಟ್ರೋಕ್, ಮತ್ತು ಡಬಲ್ ಆ್ಯಕ್ಟಿಂಗ್ ವಿತ್ ಕುಷನಿಂಗ್. ದ ಆನ್ಸರ್ ಈಸ್ ಎ, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಪಿಸ್ಟನ್. ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಪಿಸ್ಟನ್ನು ಈ ಥರ ಇರುತ್ತೆ. ಇಲ್ಲಿ ನೋಡಿ, ಸ್ಪ್ರಿಂಗು ಹಿಂಗು ಏನೂ ಇಲ್ಲ, ಅದರಿಂದ ಸ್ಪ್ರಿಂಗ್ ರಿಟರ್ನ್ ಅಂತಲೂ ಏನೂ ಇಲ್ಲ. ಸೊ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಕರೆಕ್ಟಾಗಿ ನೀವು ನೋಡಬೇಕಾಗತ್ತೆ. ಸೊ ಮತ್ತೊಂದು ಕ್ವಶನ್ ಇದೆ. ಮತ್ತೊಂದು ಕ್ವಶನ್ನು, ವಾಟ್ ಈಸ್ ದ ಟೈಪ್ ಆಫ್ ಸಕ್ಷನ್ ಕಂಟ್ರೋಲ್ ವಾಲ್? ಈ ಸಕ್ಷನ್ ಕಂಟ್ರೋಲ್ ವಾಲ್ದು ಟೈಪ್ ಯಾವುದು? ಆನ್ಸರ್ ಈಸ್ 2x2 ವೇ ವಾಲ್, 3x2 ವೇ ವಾಲ್, 4x2 ವೇ ವಾಲ್, 4x3 ವೇ ವಾಲ್. ಆನ್ಸರ್ ಈಸ್ ಬಿ, 3x2 ವಾಲ್. ನೋಡಿ, ಪೋರ್ಟ್ 3 ಇದೆ, TAP ಪೋರ್ಟ್ 3 ಇದೆ ಅಲ್ವಾ? ಸೊ 3x2 ವಾಲ್. ಏನು, ವೈ ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರ್ ಕಾಸಸ್ ಮೋರ್ ದ್ಯಾನ್ 90%? 90% ಯಾಕೆ ಫೇಲ್ಯೂರ್ ಆಗುತ್ತೆ ಅಂತ ಅದನ್ನು ಕಾಸಸ್ಸು ಹೇಳಬೇಕು. ಕಂಟಾಮಿನೇಷನ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್, ಲೀಕ್ ಆಫ್ ವಾಲ್ವ್, ಪಂಪು, ಮತ್ತು ಎಲೆಕ್ಟ್ರಿಕ್ ಪವರ್. ದ ಆನ್ಸರ್ ಈಸ್ ಎ, ಹೈಡ್ರಾಲಿಕ್ ಫ್ಲೂಯಿಡ್ ಕಂಟಾಮಿನೇಷನ್ ಆಗಿಬಿಟ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಆ 90% ಅದೇ ಫೇಲ್ಯೂರ್ ಆಗೋಕ್ಕೆ ಚಾನ್ಸಸ್ಸು. ನೆಕ್ಸ್ಟ್ ಕ್ವಶನು, ವಿಚ್ ಟೈಪ್ ಆಫ್ ಫಿಲ್ಟರ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದಿ ಪಂಪ್ ಫ್ರಮ್ ಫ್ಲೂಯಿಡ್ ಕಂಟಾಮಿನೇಷನ್ಸ್? ಕಂಟಾಮಿನೇಷನ್ ಅಂದರೆ ಕಲಬೆರಕೆ ಆಗೋದು ಅಂತ. ಕಲಬೆರಕೆ ಆಗೋದ್ರಿಂದ ಯಾವ ಟೈಪ್ ಆಫ್ ಫಿಲ್ಟ್ರು ನಮಗೆ ಹೆಲ್ಪ್ ಮಾಡುತ್ತೆ? ಒಂದು ಸಕ್ಷನ್ ಫಿಲ್ಟರ್, ಮತ್ತೊಂದು ಮ್ಯಾಗ್ನೆಟಿಕ್ ಫಿಲ್ಟರ್, ಅಬ್ಸಾರ್ಬೆಂಟ್ ಫಿಲ್ಟರ್, ಮೆಕ್ಯಾನಿಕಲ್ ಫಿಲ್ಟರ್. ದ ಆನ್ಸರ್ ಈಸ್ ಎ, ಸಕ್ಷನ್ ಫಿಲ್ಟರ್. ಮುಂದಿನ ತರಗತಿಯಲ್ಲಿ ಮಿಕ್ಕಿದ್ದು ಇನ್ನೊಂದಷ್ಟು ಕ್ವಶನ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಇಲ್ಲಿ ತನಕ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೊಂದು ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.